ಎಲ್ಲರಿಗೆ. ಸೊ ಇವತ್ತು ಫಸ್ಟ್ ಪಾಯಿಂಟ್ನ ತಗೋಣ ರಿಗಾರ್ಡಿಂಗ್ ಟು ಅಸ್ತಮಾ ರಿಕವರಿ ಬಗ್ಗೆ. ನೆನ್ನೆ ಇಂಟ್ರೊಡಕ್ಷನ್ ಕೊಟ್ಟಿದೆ ನಂದು ಚಾನಲಲ್ಲಿ ಏನೇನು ಬರುತ್ತೆ ಅಂತ. ಸೊ ಇದು ರಿಕವರಿ ಹೆಂಗೆ ಮಾಡಿದೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಬರೋಣ, ಆಯ್ತಾ? ಫಸ್ಟ್ ಏನು ಸಿಂಪ್ಟಮ್ ಇತ್ತು ಅನ್ನೋದನ್ನೆಲ್ಲ ಹೇಳ್ತೀನಿ. ಇವಾಗ ಅದಕ್ಕೆ ಏನು ಮಾಡಿದೆ ಅನ್ನೋದನ್ನ ನಿಮಗೆ ಕ್ಲಿಯರ್ ಕಟ್ಟಾಗಿ ಎಂಡಲ್ಲಿ ಹೇಳ್ತೀನಿ. ಓಕೆ, ಸಿಂಪ್ಟಮ್ ಏನಿತ್ತು ಅಂತಂದ್ರೆ ಈ ಹುಕ್ಕ ಮತ್ತೆ ಈ ನನ್ನ ಡ್ರಿಂಕ್ಸ್ ಆಗಲಿ ತುಂಬಾ ಓವರ್ ಆಗಿ ಏನು ಮಾಡ್ತಿರ್ಲಿಲ್ಲ. ಬಟ್ ಏನಂದ್ರೆ ಮೊದಲೇ ನಮ್ಗೆ ಅಸ್ತಮಾ ಇರೋದ್ರಿಂದ ಅಂದ್ರೆ ಲೈಟ್ ಆಗಿತ್ತು, ಅದನ್ನ ಸ್ಪೈಕ್ ಮಾಡ್ಕೊಂಡವ್ರು ನಾವು, ಆಯ್ತಾ? ಸೊ ಲೈಟ್ ಆಗಿ ನಮ್ಗೆ ಅಸ್ತಮಾ ಇರೋದ್ರಿಂದ ಏನಾಗಿತ್ತು, ಅವಾಗ ಬರ್ತಿತ್ತು. ಬಂದಾಗ ಅದೇ ಹೇಳದ್ನಲ್ಲ, ನಮ್ಮ ಸಾಹೇಬ್ರದ್ದು ಮೆಡಿಸನ್ ತಗೊಂತ ಇದ್ದೆ, ಮದನ್ ಅಂತ ಡಾಕ್ಟರ್ ಅಂತ ಹೇಳಿದ್ನಲ್ಲ ಲಾಸ್ಟ್ ವಾಕಲ್ಲಿ. ಸೊ ಅವ್ರದ್ದು ಮೆಡಿಸನ್ ತಗೊಂತ ಇದ್ದೆ, ಹೋಮಿಯೋಪತಿ. ಇನ್ಸ್ಟೆಂಟ್ ಆಗಿ ಕ್ಲಿಯರ್ ಆಗೋದು, ಆರಾಮಾಗಿರುವೆ. ಈ ಜುಲೈ ಆಗಸ್ಟ್ ಅಂತ ಏನ್ ಬಂದಾಗ ಆ ಓವರ್ ದ ಪೀರಿಯಡ್ ಅಲ್ಲಿ ಏನಾಗೋದು, ಸ್ವಲ್ಪ ಜಾಸ್ತಿ ಸ್ಪೈಕ್ ಆಗೋದು ಡ್ಯೂ ಟು ಕೋಲ್ಡ್ ವೆದರ್. ಸೊ ಸ್ಪೈಕ್ ಆಗೋದು ಅವಾಗ ನಾವು ಏನು ಯಾವ ವರ್ಕೌಟು ಇಲ್ಲ, ಏನಿಲ್ಲ, ನಮ್ಮಪ್ಪ ಆರಾಮಾಗಿ ಊಟ ಹಾಕೊಂಡು ಆರಾಮಾಗಿ ಇಟ್ಕೊಂಡಿದ್ರಲ್ಲ. ಸೊ ನಮಗೆ ಅವಾಗ ಗೊತ್ತಾಗ್ತಿರ್ಲಿಲ್ಲ, ಏನೋ ಒಂದೆರಡು ಮಾತ್ರ ತಗೊಳ್ಳುವ. ವೆನ್ ನಾವು ಏಜಿಗೆ ಬಂದಾಗ, ನಾವು ದುಡಿಯೋಕೆ ಸ್ಟಾರ್ಟ್ ಮಾಡಿ ಎಲ್ಲ ನಾವು ಏಜಿಗೆ ಬಂದಾಗ, ಸಾರಿ ಸ್ವಲ್ಪ ಸ್ಲಿಪ್ ಆದೆ. ಸೊ ನಾವು ಕಾಲೇಜ್ ಟೈಮ್ಗೆಲ್ಲ ಬಂದಾಗ ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಲ್ಲ ನಡೀತಿರೋದ್ರಿಂದ ಜಾಸ್ತಿ ಸ್ಪೈಕ್ ಆಯ್ತು. ಸ್ಪೈಕ್ ಆಗಿ ಹೆಂಗ್ ಕಾಣಿಸೋದು ನನಗೆ ಅಂದ್ರೆ, ಓಡಾಡಬೇಕಾದ್ರೆ ಉಪ್ಸ ಬರೋದು. ಇನ್ನೊಂದು, ಡೈಲಿ ನೆಬುಲೈಸೇಷನ್ ತಗೊಳ್ಳೇಬೇಕಾದಂತ ಪರಿಸ್ಥಿತಿ ಇತ್ತು. ಅಂದ್ರೆ ಸಡನ್ ಆಗದು, ಜಸ್ಟ್ ಅಂದ್ರೆ ಇವತ್ತು ತನಕ ಚೆನ್ನಾಗಿದ್ದೀನಿ, ನಾಳೆ ಬೆಳಿಗ್ಗೆಯಿಂದ ಈ ಮೂವ್ಮೆಂಟ್ ಸ್ಟಾರ್ಟ್. ಸೊ ಹೆಂಗಾಗೋಯ್ತು, ನಾನು ಡೈಲಿ ನೆಬುಲೈಸೇಷನ್ ತಗೊಬೇಕು. ಯಾವಾಗಂದ್ರೆ ಅವಾಗ ಸ್ಪೈಕ್ ಆಗ್ಬಿಡೋದು. ಯಾವಾಗ ಒಂದ್ಸರಿ ಹಿಂಗ್ ಮೈಸೂರ್ಗೆ ಹೋಗಿದ್ದೆ ಯಾವ್ದೋ ಒಂದು ಕೆಲ್ಸದ ಮೇಲೆ, ನೆಬುಲೈಸೇಷನ್ ಮಿಷಿನ್ ಕ್ಯಾರಿ ಮಾಡಿದ್ದೀನಿ. ಯಾಕಂದ್ರೆ ಯಾವ ಮಾತ್ರೆಗೂ ಬಗ್ತಾ ಇಲ್ಲ. ಏನು ಒಂದು 20-25 ಡೇಸ್ ಇಂದ ಕೆಮ್ಮು ಬರೀ ಇದೇ ಆಗೋಗಿತ್ತು. ಸೊ ಕೊನೆಗೇನಾಯ್ತು, ದೆನ್ ಐ ಗಾಟ್ ಟು ನೋ ಅಸ್ತಮಾ ತುಂಬಾ ಆಗೋಗಿದೆ ಅಂತ. ಅವಾಗ ಹೋಮಿಯೋಪತಿ ಅವಾಗ ಹಾಕ್ತಾ ಇದ್ದೀನಿ, ಯಾವ್ದಕ್ಕೂ ಕಂಟ್ರೋಲೇ ಬರ್ತಾ ಇಲ್ಲ. ಸೊ ಆಮೇಲೆ ಏನ್ ಮಾಡಿದೆ, ನಾನು ಮಾಮೂಲಿ ಡಾಕ್ಟರ್ ಹತ್ರ ಹೋಗಿ, ಮತ್ತೆ ಒಬ್ಬ ಸರ್ಜನ್ ಹತ್ರ ಹೋಗಿ ಅವ್ರ ಹತ್ರ ಇಂಗ್ಲಿಷ್ ಮೆಡಿಸನ್ ಮತ್ತೆ ಪ್ರಿಫರ್ ಮಾಡಿದೆ. ಅವಾಗ ಅವರು ಒಂದಷ್ಟು ಮಾತ್ರೆ ಬರ್ಕೊಟ್ರು, ಇನ್ಸ್ಟೆಂಟ್ ಆಗಿ ಡೌನ್ ಆಯ್ತು. ಲಂಗ್ ಕೆಪಾಸಿಟಿ ಚೆಕ್ ಮಾಡಿದ್ರು, ಅವತ್ತಿಗೆ ಅದ ನನ್ನ ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ 40% ಇತ್ತು. ಏನಕ್ಕೆ ಹುಕ್ಕ ಅನ್ನೋದು ಎಷ್ಟು ದರಿದ್ರ ಹೊಡೆದಿತ್ತು ಅಂದ್ರೆ, ನನಗೆ ಡ್ರಿಂಕು ಸಮೇತ ಅಷ್ಟೊಂದು ಹೊಡೆದಿಲ್ಲ ಅನ್ಸತ್ತೆ. ಹುಕ್ಕ ಮೇಜರ್ ಹಿಟ್ ಕೊಡ್ತು. ಬಟ್ ಏನಂದ್ರೆ, ಥ್ಯಾಂಕ್ ಗಾಡ್ ನಾನು ಆ ಸ್ಟೇಜಲ್ಲಿ ನೋಡ್ಕೊಂಡೆ. ಏನಾದ್ರು ತುಂಬಾ ಹೋಗಿದ್ದಿದ್ರೆ ಸೊ ಇಟ್ ವುಡ್ ಹ್ಯಾವ್ ಬೀನ್ ಹೈಯರ್, ಮತ್ತೆ ರಿಟರ್ನ್ ಆಗಕ್ಕೆ ಆಗ್ತಿರ್ಲಿಲ್ಲ ನಾನು, ಅಷ್ಟೊಂದಾಗಿತ್ತು. ಸೊ ಮಾತ್ರೆ ಕೊಟ್ಟರು. ಸೊ ಮಾತ್ರೆ ಕೊಟ್ಟಿದ ತಕ್ಷಣ ಎಲ್ಲನೂ ಕ್ಲಿಯರ್ ಸ್ಟಾರ್ಟ್ ಆಗ್ತಾ ಬಂತು. ಸೊ ನೆಬುಲೈಸೇಷನ್ ಎಲ್ಲ ನಿಲ್ಲಿಸ್ದೆ, ಗ್ರ್ಯಾಜುವಲಿ ಅದನ್ನ ಪಿಕಪ್ ಮಾಡ್ತಾ ಬಂದೆ. ಸೊ ಹೆಂಗಾಗತ್ತೆ, ಓವರ್ ಎ ಪೀರಿಯಡ್ ಆಫ್ ಟೈಮ್, ಆ ಏಜಲ್ಲಿ ಎಷ್ಟು ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ರೆ, ಏನಿದು, ಎಲ್ಲರೂ ನನ್ನ ಏಜಲ್ಲಿ ಸಿಗರೇಟ್ ಹೊಡಿತಾರೆ, ಎಲ್ಲರೂ ನನ್ನ ಏಜಲ್ಲಿ ಬೇರೆದೆಲ್ಲಾನು ಮಾಡ್ತಾರೆ, ನಾನು ಏನೋ ಒಂದು ಇದು ಯಾವುದೋ ಒಂದು ಮಾಡಿದ್ದಕ್ಕೆ ಹಿಂಗಾಗೋಯ್ತಲ್ಲ, ಏನು ನನಗೆ ಇದೆ. ಸೊ ಇದೆಲ್ಲಾನು ಅನಿಸಿದುಂಟು. ಆಲ್ಮೋಸ್ಟ್ ನಾನೊಂದು ತುಂಬ ಖರ್ಚಾಯಿತು ಆ ಟೈಮ್ಗೆ. ಹೇಳ್ಕೊಳಕ್ ಆಗ್ದಂಗೆ ಸ್ಟ್ರಗಲ್ ಮಾಡಿದ್ದೀನಿ. ಬಿಕಾಸ್ ನಮ್ಮ ತಂದೆ ಇವಾಗ ತಂದೆ ತಾಯಿ ಹತ್ರ ಹೇಳಿದ್ರೆ ಅವ್ರಿಗೊಂಥರ ಇದು, ಒಂದೆರಡು ಸತಿ ಅವ್ರಿಗೂ ಸೆನ್ಸ್ ಆಯಿತು, ಯಾಕೋ ಏನೋ ಸ್ಟ್ರಗಲ್ ಮಾಡ್ತಾ ಇದ್ದಾನೆ ಅಂತ. ಬಟ್ ಅದನ್ನ ಹೇಳ್ದಂಗೆ ಹಂಗೆ ರಿಕವರಿ ಮಾಡಿದ್ವಿ. ಸೊ ಡಯಟು ಸಮೇತ ಅವತ್ತಿಂದ ಸ್ಟಾರ್ಟ್ ಮಾಡಿದೆ. ನಾನಿದ್ದಿದ್ದು 100 ಚಿಲ್ಲರೆ ಇದ್ದೆ. ಈಗ ಪ್ರೆಸೆಂಟು ಸಮ್ವೇರ್ ಅರೌಂಡ್ 92 ಇದ್ದೀನಿ. ಸೊ ಅವತ್ತು ಆ ಮೆಡಿಸನ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ, ಇನ್ಹೇಲರ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಗ್ರ್ಯಾಜುವಲಿ ಅದು ಡೌನ್ ಮಾಡಿಬಿಟ್ಟೆ. ಈಗ ಇಟ್ಸ್ ಬೀನ್ 2 ವರ್ಷ ಯೂಸ್ ಮಾಡಿದೆ, ಈಗ ಅದು ಡೌನ್ ಮಾಡಿಬಿಟ್ಟಿದ್ದೀನಿ. ಈಗೇನಿದ್ರು ಡಯಟಲ್ಲಿ, ಅಂದರೆ ಇನ್ಹೇಲರ್ ಇಟ್ಕೊತೀನಿ ಜೇಬಲ್ಲಿ, ಡಯಟಲ್ಲೇ ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡ್ತಾ, ಇವಾಗ ಅದನ್ನೇ ಗ್ರ್ಯಾಜುವಲಿ ವರ್ಕೌಟು ಅದೆಲ್ಲ ಮಾಡ್ತಾ ಬರ್ತಾ ಇದ್ದೀನಿ. ಇವತ್ತಿಗೆ ಇದು ಸಾಕು. ನಾಳೆ ನಾನು ಹಿಂಗೆ ಗ್ರ್ಯಾಜುವಲಿ ವರ್ಕೌಟಿಂದ ಈ ಫೇಸ್ ಲೈಕ್ ಏನಂದ್ರೆ, ಈ ಮೆಡಿಸನ್ ಫೇಸಿಂದ ಆಚೆ ಎಷ್ಟು ವರ್ಷ ಮೆಡಿಸನ್ ತಗೊಂಡೆ, ಆಚೆ ಎಷ್ಟು ವರ್ಷಕ್ಕೆ ನಾನು ಬಂದೆ,
ಸೊ ಯಾವಾಗಿಂದ ನಾನು ಪ್ರಯರ್ ವರ್ಕೌಟ್ ಸ್ಟಾರ್ಟ್ ಮಾಡಿ, ವರ್ಕೌಟ್ ಅಂತಂದ್ರೆ ಏನು ತೀರಾ ತೊಗೊಂಡೋಗಿ ವೆಯ್ಟ್ಸ್ ಎತ್ತೋದು ಆ ಥರ ಅಂತಲ್ಲ. ಸೊ ನಾರ್ಮಲ್ ಆಗಿ ಏನಿದೆಯೋ ನನ್ನ ಕೈಲಿ ಏನಾಗುತ್ತೆ ಅದಷ್ಟು ನಾನು ಮಾಡ್ತಿದ್ದೆ. ಸೊ ಐ ವಾಸ್ ಪುಷಿಂಗ್ ಮೈ ಸೆಲ್ಫ್. ಎಷ್ಟಾಗತ್ತೆ ಅಷ್ಟು ಪುಷ್ ಮಾಡ್ತಾ ಇದ್ದೆ ನಾನು. ಇವತ್ತಿಗೂ ಅಷ್ಟೇ ಪುಷ್ ಮಾಡ್ತೀನಿ ನಾನು. ಇವತ್ತು ನಾನು 5 ಕಿಲೋಮೀಟರ್ ಹೋಗಿದ್ದೀನಿ ನಾನು ರನ್ನಿಂಗ್ ಅಂತಂದ್ರೆ ದೆನ್ ಐ ವಿಲ್ ಪುಷ್ ಫಾರ್ ಅನದರ್ 1 ಕಿಲೋಮೀಟರ್, ಮತ್ತೆ ಪುಷ್ ಮಾಡಿನೇ ನಾನು ಮನೆಗೆ ಬರೋದು. ಸೊ ದಿಸ್ ಕೈಂಡ್ ಆಫ್ ಥಿಂಗ್ ನಾನು ಮಾಡಿರೋದು. ಇವತ್ತು ಯಾವುದೋ ಕೆಲಸದ ಮೇಲೆ ದೆನ್ ಐ ಆಮ್ ಹೆಡಿಂಗ್ ಟು ತುಮಕೂರು ಹೋಗ್ತಾ ಇದ್ದೀನಿ ಇವತ್ತು. ಸೊ ಮುಗಿಸ್ಕೊಂಡು ಸಾಯಂಕಾಲ ಬಂದು ವಾಕ್ ಮಾಡಿ ದೆನ್ ನಾಳೆ ಹೊಸ ಸ್ಟೇಟಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಸೊ ಅಲ್ಲಿ ತನಕ ಬಿ ಸೇಫ್ ಆ್ಯಂಡ್ ನೆವರ್ ಎವರ್ ಸ್ಮೋಕ್ ಹುಕ್ಕಾ ಅಷ್ಟೇ. ಥ್ಯಾಂಕ್ ಯು.